ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಇವತ್ತು ನವರಾತ್ರಿಯ ಮೊದಲನೇ ದಿನ. ಬೆಳಗಿನಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮಾಡೋಣ ಅಂತಂತ ಅಂದ್ಕೊಂಡೆ. ಆದರೆ ಆಗಲೇ ಇಲ್ಲ. ಯಾಕಂದರೆ ನಿನ್ನೆ ಪಿತೃಪಕ್ಷ ಇದ್ದಿದ್ದರಿಂದ ನಿನ್ನೆ ಸಂಜೆ ಎಲ್ಲ ಮುಗಿಸಿ ಮಲಗೋ ಅಷ್ಟೊತ್ತಿಗೆ ಲೇಟ್ ಆಗೋಯಿತು. ಹಾಗಾಗಿ ಬೆಳಗ್ಗೆ ಎದ್ದು ಅದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಹಾಗೆ ಇವತ್ತು ಆಫೀಸು ಇದ್ದಿದ್ದರಿಂದ, ಅಂದರೆ ಮನೆಯಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದರಿಂದ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಸಂಜೆ ಪೂಜೆ ಮಾಡೋಣ ಅಂತಂತ ಹೇಳಿಬಿಟ್ಟು ಸಂಜೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ನವರಾತ್ರಿಯ ಮೊದಲನೇ ದಿನ ಬಂದು ಶೈಲಪುತ್ರಿ ದೇವಿನ ಪೂಜೆ ಮಾಡ್ತೀವಿ. ಹಾಗಾಗಿ ಶೈಲಪುತ್ರಿ ದೇವಿಗೆ ಪ್ರಿಯವಾದ ಬಣ್ಣ ಅಂದರೆ ಹಳದಿ ಬಣ್ಣ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಹಳದಿ ಬಣ್ಣದ ಸ್ಯಾರಿನೇ ತೊಗೊತಾ ಇದ್ದೀನಿ ವೇರ್ ಮಾಡೋಣ ಅಂತಂತ ಹೇಳಿಬಿಟ್ಟು. ಹಾಗಂತ ಪರ್ಟಿಕ್ಯುಲರ್ ಕಲರ್ ವೇರ್ ಮಾಡಿದ್ರೆ ನಮಗೆ ಲಕ್ಕು ಅದೃಷ್ಟ ಬರುತ್ತೆ, ಒಳ್ಳೆಯದಾಗುತ್ತೆ ಅಂತಂತ ಏನಿಲ್ಲ. ಈ 9 ದಿನದಲ್ಲಿ 9 ಕಲರ್ಸ್ಗಳನ್ನ ಪ್ರಿಫರ್ ಮಾಡ್ತಾರೆ, ಅಂದರೆ ವೇರ್ ಮಾಡಿದ್ರೆ ಒಳ್ಳೆಯದು ಅಂತಂತ ಹೇಳಿಬಿಟ್ಟು ನಾನು ಕೂಡ ಅದೇ ರೀತಿ ಮಾಡೋಣ ಅಂತ ಹೇಳಿಬಿಟ್ಟು ಈ ವರ್ಷ 9 ದಿನ 9 ಕಲರು ನಾನು ಹಾಕೋಣ ಅಂತಂತ ಹೇಳಿಬಿಟ್ಟು ಮೊದಲನೇ ದಿನದಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶೈಲಪುತ್ರಿ ದೇವಿಗೆ ನಾನು ಆಲ್ರೆಡಿ ಹೇಳ್ದಂಗೆ ಪ್ರಿಯವಾದ ಬಣ್ಣ ಅಂದರೆ ಹಳದಿ ಬಣ್ಣ. ಹಾಗೆ ನೈವೇದ್ಯ ಕೂಡ ಬಂದು ಕೋಸಂಬರಿ, ಪಾನಕ ಮತ್ತು ಕೇಸರಿ ಬಾತು, ಇದರಲ್ಲಿ ಯಾವುದಾದ್ರೂ ಮಾಡ್ಬೋದು. ನಿನ್ನೆ ಪಿತೃಪಕ್ಷ ಆಗಿದ್ದರಿಂದ ನಿನ್ನೆನೇ ಪಾಯಸ ಮಾಡಿದ್ವಿ, ಕೋಸಂಬರಿ ಮಾಡಿದ್ವಿ. ಇದೆಲ್ಲದು ಮತ್ತೆ ಇವತ್ತು ಮಾಡಿದ್ರೆ ಬೇಜಾರು ಮಾಡ್ಕೊತಾರೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ನಾನೊಂದು ಸ್ವಲ್ಪ ಪಾನಕ ಮಾಡಿಟ್ಟೆ. ಹಾಗೆ ದೇವಿಗೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಸಂಕಲ್ಪ ಮಾಡಿಕೊಂಡು. ಹಾಗೆ ನಮ್ಮನೆ ಹತ್ರನೇ ದುರ್ಗಾದೇವಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದೊಳ್ಳೆ ಪಾಸಿಟಿವ್ ವೈಬ್ಸೇ ಇರುತ್ತೆ ಅಂತ ಹೇಳಿಬಿಟ್ಟು ಈ ವರ್ಷ ನಾನು 9 ದಿನವೂ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಸಂಜೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಿನ್ನೆ ಪಿತೃಪಕ್ಷ ಆಗಿರೋದ್ರಿಂದ ಮನೆ ಮುಂದೆ ಯಾವುದೇ ರಂಗೋಲಿ ಆಗಲಿ ಅರ್ಶಿನ ಕುಂಕುಮ ಆಗಲಿ ನಾವು ಹಾಕೋದಿಲ್ಲ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಪೂಜೆ ಮಾಡುವಾಗ. ಹಾಗಾಗಿ ಎಲ್ಲ ಮತ್ತೆ ಸಂಜೆ ಎಲ್ಲ ಕ್ಲೀನ್ ಮಾಡಿ ಹೊಸ್ಲಿಗೆಲ್ಲ ಮತ್ತೆ ಕುಂಕುಮ ಇಟ್ಟು ಒಂದು ಪುಟ್ಟದಾಗಿ ರಂಗೋಲಿ ಹಾಕಿದೆ. ನಾನು ತುಂಬ ದೊಡ್ಡದಾಗಿ ರಂಗೋಲಿ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ಓಡಾಡುವಾಗ ತುಣ್ಕೊಂಡು ಮನೆಯೆಲ್ಲ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ಆದಷ್ಟು ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ಲಾಗಿ ರಂಗೋಲಿ ಹಾಕ್ತೀನಿ. ನಿಮಗೇನಾದರೂ ಈ ರಂಗೋಲಿ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಹಾಗೆ ಹೇಗಿದೆ ಅಂತ ಕೂಡ ಹೇಳಿ ತಿಳಿಸಿ.
ಪಾನಕ ಮಾಡ್ಕೊಳ್ಳೋಣ ಅಂತಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಪಾನಕ ಅಂದರೆ ಇಲ್ಲಿ ನಾನು ಯಾವುದೇ ಕರ್ಬೂಜ ಹಣ್ಣು ತಂದಿಲ್ಲ. ಹಾಗೆ ನಿಂಬೆಹಣ್ಣಿನ ಪಾನಕ ಸಿಂಪಲ್ಲಾಗಿ ಒಂದೇ ಗ್ಲಾಸು. ನಮ್ಮ ಮನೆಯಲ್ಲಿ ಯಾರೂ ಪಾನಕ ಇಷ್ಟಪಡೋದಿಲ್ಲ. ಹಾಗಾಗಿ ಒಂದೇ ಗ್ಲಾಸು ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ಪಾನಕ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು ಗ್ಲಾಸು ನೀರು ಇಟ್ಕೊಂಡು ಸ್ವಲ್ಪ ಒಂದು 2ರಿಂದ 3 ಸ್ಪೂನಷ್ಟು ನಾನು ಬೆಲ್ಲದ ಪುಡಿ ಹಾಕ್ಕೊಂಡು, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ನಿಂಬೆಹಣ್ಣು ಎಲ್ಲದನ್ನು ಸೇರಿಸಿ ಕಲಿಸ್ಕೊಂಡು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಪಾನಕ ರೆಡಿ ಮಾಡ್ಕೊತಾ ಇದ್ದೀನಿ. ಈ ನವರಾತ್ರಿನಲ್ಲಿ ಮನೆಯಲ್ಲಿ 9 ದಿನ ದೀಪ ಅಂಟಿಸಿದಷ್ಟು ಕೂಡ ನಮಗೆ ಒಳ್ಳೆಯದಾಗುತ್ತೆ. ಒಂದು ಪಾಸಿಟಿವ್ ಎನರ್ಜಿನೇ ಇರುತ್ತೆ ಅಂತಂತ ಹೇಳ್ಬೋದು. ನಾನು ನಮ್ಮ ಅಮ್ಮ ಮನೆಯಲ್ಲಿದ್ದಾಗೆಲ್ಲ ಅಖಂಡ ದೀಪ ಅಂಟಿಸ್ತಾ ಇದ್ದೆ. 9 ದಿನವೂ ದೀಪ ಹಗಲು ರಾತ್ರಿ ಉಡಿಬೇಕು ಅಖಂಡ ದೀಪ ಅಂತಂದು. ಅಂಟಿಸಿದ್ರಂತೂ ತುಂಬ ಒಳ್ಳೆಯದು ಅಂತಂತ ಹೇಳಿ ಆಲ್ಮೋಸ್ಟ್ ಒಂದು 3 ಇಯರ್ಸಿಂದನೂ ನಾನು ಆ ಅಖಂಡ ದೀಪನ ಅಂಟಿಸ್ತಾ ಇದ್ದೆ. ಈ ವರ್ಷ ನಾನು ಇಲ್ಲಿ ಆ ದೀಪ ಅಂಟಿಸೋಣ ಅಂತಂತಂದರೆ ನಾವು ಬಂದು ಮತ್ತೆ ದಸರಾ ಹಬ್ಬಕ್ಕೆ ಊರಿಗೆ ಹೋಗಬೇಕು. ಹಾಗಾಗಿ ಇಲ್ಲಿ ಒಂದು ದಿನ ಸ್ಕಿಪ್ ಆಗೋಗ್ಬಿಡುತ್ತೆ, ನೋಡ್ಕೊಳಕ್ಕಾಗಲ್ಲ ಅಂತಂತ ಹೇಳಿಬಿಟ್ಟು ನಾನು ಈ ಸಲ ಬರೀ ದೀಪ ಅಂಟಿಸ್ಕೊಂಡು ಹೋಗೋಣ, ದಿನ ಬೆಳಗ್ಗೆ ಎದ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ದೀಪ ಅಂಟಿಸೋಣ ಅಂತಂತ ಹೇಳಿಬಿಟ್ಟು ಈ ರೀತಿ ನಾನು ಈ ವರ್ಷದಿಂದ ಸಂಕಲ್ಪ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ದೀಪ ಅಂಟಿಸೋಕೆ ಮುಂಚೆನೇ ಸಂಕಲ್ಪ ಮಾಡ್ಕೊತಾ ಇದ್ದೀನಿ. ಅಂದರೆ ಬೆಳ್ಳಿ ಲೋಟದಲ್ಲಿ 1 ಗ್ಲಾಸ್ ನೀರು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಕೆಲವರು ಹೂವು, ಅರಿಶಿನ, ಕುಂಕುಮ, ಅಕ್ಷತೆ ಹಾಕ್ಕೊಂಡು ಈ ರೀತಿ ಸಂಕಲ್ಪ ಮಾಡ್ಕೊತಾರೆ. ಆದರೆ ನಾನಿಲ್ಲಿ ಒಂದು ಕಾಯಿನ್, 1 ರೂಪಾಯಿ ಕಾಯಿನು ಮತ್ತು ಒಂದು ಸ್ವಲ್ಪ ಅಕ್ಷತೆ ಹಾಕ್ಕೊಂಡು ಬಲಗೈನಲ್ಲಿ ಈ ರೀತಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊತಾ ಇದ್ದೀನಿ. ಸಂಕಲ್ಪ ಮಾಡ್ಕೊಂಬಿಟ್ಟು ಅದನ್ನು ನಾವು ಅಲ್ಲಿ ನೀರಿಟ್ಟಿದ್ವಲ್ಲ ಆ ನೀರಿಗೇ ಹಾಕ್ಕೊಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡು ಇದನ್ನು 9 ದಿನದವರೆಗೂ ನಾವು ಪೂಜೆ ಮಾಡಬೇಕು. 9 ದಿನ ಆದಮೇಲೆ ನಾನು ಏನು ಮಾಡಬೇಕು ಅಂತಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ನಾನು ಇಲ್ಲಿ ಸಂಕಲ್ಪ ಮಾಡ್ಕೊಂಡು ದೀಪ ಅಂಟಿಸ್ತಾ ಇದ್ದೀನಿ. ಹಾಗೆ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತಂತ ಹೇಳಿ ಕೂಡ ಕಮೆಂಟ್ ಮಾಡಿ. ನಾವು ಇದೇ ರೀತಿಯೇ ಮೊದಲನೆಯಿಂದನೂ ಮಾಡ್ಕೊಂಬರ್ತಾ ಇರೋದು. ಹಾಗಾಗಿ ನಾನು ಇದನ್ನು ನಿಮಗೆ ಇಲ್ಲಿ ಹೇಳೋಣ ಅಂತಂತ ಹೇಳಿಬಿಟ್ಟು ಈ ರೀತಿ ತೋರಿಸ್ದೆ. ಹಾಗೆ ಇವತ್ತು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋದಾಗಲೂ ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಶೈಲಪುತ್ರ ದೇವಿಗೆ ತುಪ್ಪ ಅಂದ್ರೇ ತುಂಬ ಇಷ್ಟ. ಹಾಗಾಗಿ ತುಪ್ಪ ಕೂಡ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾವಿವತ್ತು ದೇವಸ್ಥಾನಕ್ಕೆ ಹೋದಾಗ ತುಪ್ಪ ಕೂಡ ತೊಗೊಂಡು ಹೋಗಿದ್ದೆ. ಹಾಗೆ ನೋಡಿ, ತುಪ್ಪದ ದೀಪ ಕೂಡ ಇಲ್ಲಿ ಅಂಟಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ತುಪ್ಪದ ದೀಪನೂ ಅಂಟಿಸ್ತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಆದಷ್ಟು ನಾನು ಗಂಧದ ಕಡ್ಡಿನ 2 ಗಂಧದ ಕಡ್ಡಿನ ಇಲ್ಲಿ ನಾವು ಬೆಳಗೋದು. ಯಾಕಂದರೆ ಅದರದಲ್ಲೇ ಕೆಮಿಕಲ್ ಇರುತ್ತೆ ಅಂತ ಆದಷ್ಟು ಕಮ್ಮಿ ಗಂಧದ ಕಡ್ಡಿ ಬೆಳಗ್ಬಿಟ್ಟು ಆ ಗಂಧದ ಕಡ್ಡಿ ತೊಗೊಂಡೋಗಿ ತುಳಸಿಗೆ ಇಟ್ಬಿಡ್ತೀನಿ. ಮನೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಗಂಧದ ಕಡ್ಡಿ ಹೊಗೆನ ತೊಗೊಳೋದಿಲ್ಲ. ಮತ್ತು ಧೂಪ ಕೂಡ ಅಷ್ಟೇ, ನಾನು ಅಂಗಡಿನಲ್ಲಿ ಸಿಗೋವಂತಹ ಧೂಪ ತಂದು ಹಾಕೋಕ್ಕೆ ಹೋಗೋದಿಲ್ಲ. ಆದಷ್ಟು ಈ ರೀತಿ ಸಾಂಬ್ರಾಣಿ ಹಾಕೋದ್ರಿಂದ ಒಂದೊಳ್ಳೆ ಪಾಸಿಟಿವ್ ಎನರ್ಜಿನೇ ಇರುತ್ತೆ. ಮನೆಯಲ್ಲಿ ಧೂಪ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಯಾವುದೇ ಥರ ನೆಗೆಟಿವ್ ಎನರ್ಜಿ ಮತ್ತು ಬ್ಲಾಕೇಜ್ ಇದ್ರೂ ಕ್ಲಿಯರ್ ಆಗುತ್ತೆ ಮತ್ತು ಪಾಸಿಟಿವಿಟಿ ಅನ್ನೋದು ತುಂಬಿಕೊಳ್ಳುತ್ತೆ ಅಂತ ಹೇಳಿಬಿಟ್ಟು
ಆದಷ್ಟು ಮಂಗಳವಾರ ಶುಕ್ರವಾರ ಈ ರೀತಿ ನಾನು ಧೂಪ ಹಾಕ್ತೀನಿ. ಈ ನವರಾತ್ರಿನಲ್ಲಿ 9 ದಿನವೂ ಧೂಪ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ಕೂಡ ನಾನು ಧೂಪ ಹಾಕ್ತೆ. ಈ ರೀತಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸಂಜೆ ಆಲ್ರೆಡಿ 6:30 ಆಗಿತ್ತು. ಅಷ್ಟರಲ್ಲಿ ಒಂದು ಸ್ವಲ್ಪ ಸಂಜೆ ಟೈಮ್ ಸ್ನ್ಯಾಕ್ಸು ಮತ್ತು ಕಾಫಿ ಬೇಕು ಅಂತಂತ ಹೇಳಿಬಿಟ್ಟು ಊರಿಂದ ಮೊನ್ನೆ ಜೋಳ ಕೂಡ ತೊಗೊಂಬಂದಿದ್ದೆ. ಅದನ್ನು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಇದು ಬಂದು ನಾಟಿ ಜೋಳ, ಇವೆಲ್ಲ ಸಿಗುತ್ತಲ್ಲ ಸ್ವೀಟ್ ಕಾರ್ನು, ಆ ಥರ ಅಲ್ಲ ಅದು. ಹಾಗಾಗಿ ಇದು ಸ್ವಲ್ಪ ಒಂದು 4-5 ವಿಷಿಲ್ ಬೇಕಾಗುತ್ತೆ. ಆ ವಿಷಿಲ್ ಹಾಕ್ಸೋ ಅಷ್ಟೊತ್ತಿಗೆ ಇಲ್ಲಿ ಪಕ್ಕದಲ್ಲಿ ಟೀ ಕೂಡ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಟೀನ ನಾನು ಯಾವಾಗಲೂ ಮಸಾಲೆ ಪೌಡರು ಅಂತಂದರೆ ಈ ಲವಂಗ ಮತ್ತು ಶುಂಠಿ ಪೌಡರು ಮತ್ತು ಏಲಕ್ಕಿ ಪೌಡರು, ಇನ್ನು ಚಕ್ಕೆ, ಒಂದು ಸ್ವಲ್ಪ ಧನ್ಯ, ಇದನ್ನೆಲ್ಲ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊತಾರೆ. ಆ ರೀತಿ ನಾನು ಪೌಡರ್ ಮಾಡಿ ಇಟ್ಕೊಳಲ್ಲ. ಯಾಕಂದರೆ ನನಗೆ ಬೇಕಾದಾಗ ಏಲಕ್ಕಿ ಟೀ ಮಾಡ್ಕೊತೀವಿ, ಹಾಗೆ ಶುಂಠಿ ಟೀ ಕುಡಿಬೇಕು ಅಂದಾಗ ಶುಂಠಿ ಟೀ ಸ್ವಲ್ಪ ಜಜ್ಜಿ ಹಾಕ್ಕೊಂಡು ಮಾಡ್ಕೊತೀನಿ. ಲವಂಗ ಬೇಕಾಗಿದ್ದಾಗ ಲವಂಗ ಕೂಡ ಹಾಕ್ಕೊತೀವಿ. ಕೆಲವೊಂದೊಂದು ಸಲ ನಾವು ಗ್ರೀನ್ ಟೀ ಕೂಡ ಮಾಡ್ಕೊಂಡು ಕುಡಿತೀವಿ, ಹಾಗೆ ಲೆಮನ್ ಟೀ ಕೂಡ ಮಾಡ್ಕೊಂಡು ಕುಡಿತೀವಿ. ಹಾಗಾಗಿ ಪೌಡರ್ನ ನಾನು ಮಾಡಿಟ್ಕೊಳಕ್ಕೆ ಹೋಗೋದಿಲ್ಲ. ಈ ರೀತಿ ಟೀನ ಮಾಡ್ಕೊತೀನಿ. ಇವತ್ತು ಎಲ್ಲದನ್ನು ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಏಲಕ್ಕಿ ಪುಡಿ ಆಲ್ರೆಡಿ ಹಾಕ್ತೆ, ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ, ಮತ್ತು 1-2 ಲವಂಗ ಕೂಡ ಹಾಕ್ಕೊಂಡು ಎಲ್ಲದನ್ನು ಹಾಕ್ಕೊಂಡು, ಯಾಕಂದರೆ ಹೊರಗಡೆ ಮಳೆ ಬರ್ತಾಯಿತ್ತು. ಮಳೆ ಬರ್ತಿದ್ದಾಗ ಈ ರೀತಿ ಟೀ ಕುಡಿಯೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಜೋಳ ಕೂಡ ಬೇಯಿಸಿದ್ದೆ, ಜೋಳ ಕೂಡ ಇದ್ರ ಜೊತೆಗೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಯಾವುದೇ ರೀತಿ ಉಪ್ಪು ಖಾರ ಏನೂ ಹಾಕಲಿಲ್ಲ. ಹಾಗೇನೇ ಪ್ಲೈನಾಗಿ, ಯಾಕಂದರೆ ನಾನು ಇಲ್ಲಿ ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತು, ಲೇಟ್ ಆಗೋಗಿತ್ತು. ಹಾಗಾಗಿ ಹೀಗೆ ಪ್ಲೈನಾಗಿ ನಾನು ಇಲ್ಲಿ ಟೀ ಮಾಡಿಕೊಟ್ಟೆ. ನೋಡಿ, ಜೋಳ ಕೂಡ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಒಂದು 4-5 ವಿಸಿಲ್ ಆಗಿದೆ. ಜೋಳ ಕೂಡ ತುಂಬ ಚೆನ್ನಾಗಿದೆ. ನಾಟಿ ಜೋಳ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ಜೋಳ ಎಲ್ಲ ನಾವು ಚಿಕ್ಕ ಹುಡುಗರ್ನಲ್ಲಿ ತಿಂದಿದ್ದೀವಿ, ಆ ಉಪ್ಪು ಖಾರ ಹಾಕ್ಕೊಂಡು ರೋಡ್ ಮೇಲೆ ಮಾರ್ಕೊಂಬಿಡೋರು. ಈ ಜೋಳ ಅದೇ ರೀತಿಯೇ ಟೇಸ್ಟ್ ಇತ್ತು. ಹಾಗೆ ಟೀ ಕೂಡ ಮಾಡ್ಕೊಂಡ್ವಿ. ಟೀ ಕುಡ್ದಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ. ದೇವಸ್ಥಾನಕ್ಕೆ ಎಂಟರ್ ಆಗೋಕ್ಕೆ ಮುಂಚೆಯಿಂದನೂ ನೋಡಿ ಯಾವ ರೀತಿ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಆದರೆ ಆ ಟೆಂಪಲಲ್ಲಿ ದುರ್ಗಾ ದೇವಸ್ಥಾನದಲ್ಲಿ ವಿಡಿಯೋ ತೆಗಿಯೋದಕ್ಕೆ ಬಿಡೋದಿಲ್ಲ. ಅವ್ರಿಗೆ ಗೊತ್ತಾಗ್ದಂಗೆ ನಾನೊಂದು ಪುಟ್ಟದಾಗಿಯೇ ಒಂದು ವಿಡಿಯೋ ಮಾಡಿಕೊಂಡೆ, ನಿಮಗೆಲ್ಲ ದುರ್ಗಾದೇವಿ ದರ್ಶನ ಮಾಡಿಸೋಣ ಅಂತ ಹೇಳಿಬಿಟ್ಟು. ತುಂಬ ಅಂದ್ರೆ ತುಂಬ ಲಕ್ಷಣವಾಗಿ ಕಾಣಿಸ್ತಿತ್ತು. ನೋಡಿ, ಜನ ಸಾಗರನೇ ತುಂಬಿತ್ತು ದೇವಸ್ಥಾನದಲ್ಲಿ. ಇವತ್ತು ಅನ್ನಪೂರ್ಣೇಶ್ವರಿ ಅಲಂಕಾರ ಮಾಡಿದರು. ದೇವ್ರಿಗೂ ಕೂಡ ಇಲ್ಲಿ ಯೆಲ್ಲೋ ಕಲರ್ ಸೀರೆ, ಹಳದಿ ಬಣ್ಣದ ಸೀರೆನೇ ಉಡಿಸ್ಬಿಟ್ಟು ನೋಡಿ ಯಾವ ರೀತಿ ಅಲಂಕಾರ ಮಾಡಿದರು ಅಂತ. ಅಷ್ಟು ಕ್ಲಿಯರಾಗಿ ನನಗೆ ತೆಗಿಯೋಕ್ಕಾಗಲಿಲ್ಲ. ಆದ್ರೂ ಸ್ವಲ್ಪ ವಿಡಿಯೋ ಮಾಡಿದೆ. ಹಾಗೆ ನೋಡಿ, ಹೊರಗಡೆ ಬಂದರೆ ಇಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇದೆಲ್ಲದನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಮನೆಗೆ ಬಂದ್ವಿ. ಯಾವ ರೀತಿ ನೋಡಿ ಇಲ್ಲಿ ದೇವಸ್ಥಾನನ ಅಲಂಕಾರ ಮಾಡಿದ್ದಾರೆ ಅಂತ. ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.